ಸಮ್ ಇಂಪಾರ್ಟೆಂಟ್ ಕೀವರ್ಡ್ಸ್ ಆನ್ ಲೈಟ್ ಚಾಪ್ಟರ್ ಎಕ್ಸಾಮ್ ದೃಷ್ಟಿಕೋನದಿಂದ ಮಾಡಿರುವಂತಹ ಕೀ ನೋಟು ಇದಾಗಿದೆ. ಪ್ಲೇನ್ ಮಿರರ್ ಅಂದರೆ ವರ್ಚುವಲ್ ಎರೆಕ್ಟು ಸೇಮ್ ಸೈಜ್ ಕೊಡುತ್ತೆ. ಕಾನ್ವೆಕ್ಸ್ ಲೆನ್ಸ್ ಅಂದರೆ ವರ್ಚುವಲು ನೆಗೆಟಿವ್ ಫೋಕಲ್ ಲೆಂತ್ ನೆಗೆಟಿವ್ ಪವರು. ಕಾನ್ವೆಕ್ಸ್ ಲೆನ್ಸ್ ಅಂದರೆ ರಿಯಲ್ ಇಮೇಜು ಇನ್ವರ್ಟೆಡ್ ಆ್ಯಂಡ್ ಲಾರ್ಜು. ಕಾನ್ವೆಕ್ಸ್ ಮಿರರ್ ಅಂದರೆ ವರ್ಚುವಲು ಪಾಸಿಟಿವ್ ಫೋಕಲ್ ಲೆಂತ್ ಇರುತ್ತೆ. ಮಿರರ್ ಫಾರ್ಮುಲಾ ಅಂದರೆ 1/v + 1/u = 1/f. ಲೆನ್ಸ್ ಫಾರ್ಮುಲಾ 1/u - 1/u = 1/f. ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ -v/u. ಫೋಕಲ್ ಲೆಂತ್ ಫಾರ್ಮುಲಾ r/2. ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಲೈಟ್ ಅಂದರೆ ಬೆಂಡ್ ಆಗುತ್ತಲ್ಲ, ಬೌನ್ಸ್ ಆಗುತ್ತಲ್ಲ ಅದು ಬೆಂಡಿಂಗ್ ಆಫ್ ಲೈಟ್. ರಿಫ್ಲೆಕ್ಷನ್ ಅಂದರೆ ಬೌನ್ಸ್ ಬ್ಯಾಕ್ ಆಫ್ ದ ಲೈಟ್. ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಲೈಟ್. ರಿಫ್ಲೆಕ್ಷನ್ ಅಂದರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್. ರೇರರ್ ಮೀಡಿಯಮ್ ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ಕ್ರೀಸಸ್. ಡೆನ್ಸರ್ ಮೀಡಿಯಮಲ್ಲಿ ವೆಲಾಸಿಟಿ ಲೈಟ್ ಡಿಕ್ರೀಸ್ ಆಗುತ್ತೆ. ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ 20 cm, ಇಮೇಜ್ ಫಾರ್ಮಡ್ ಈಸ್ ಆಫ್ ಸೇಮ್ ಸೈಜ್ ದಟ್ ಆಫ್ ದ ಆಬ್ಜೆಕ್ಟ್. ಓಕೆನಾ, ಆಬ್ಜೆಕ್ಟ್ ಎಷ್ಟು ಸೈಜ್ ಇದೆನೋ ಅಷ್ಟೇ ಸೈಜು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟು 20 cm ಇದ್ದಾಗ. ವೆನ್ ಆಬ್ಜೆಕ್ಟ್ ಈಸ್ ಅಟ್ 5 cm, ಇಮೇಜ್ ಫಾರ್ಮಡ್ ಈಸ್ ಮ್ಯಾಗ್ನಿಫೈಡ್ ಆ್ಯಂಡ್ ಎರೆಕ್ಟ್. 5 cm ಆಬ್ಜೆಕ್ಟ್ ಇದ್ದಾಗ ಇಮೇಜು ಮ್ಯಾಗ್ನಿಫಿಕೇಷನ್ ಆಗುತ್ತೆ, ಆಮೇಲೆ ಎರೆಕ್ಟ್ ಆಗಿರುತ್ತೆ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸಡ್ ಅಟ್ 30 cm, 30 cm ಇದ್ದಾಗ ಇಮೇಜ್ ಫಾರ್ಮಡ್ ಈಸ್ ಮ್ಯಾಗ್ನಿಫೈಡ್ ಆ್ಯಂಡ್ ಇನ್ವರ್ಟೆಡ್. ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ 10 cm, ಇಮೇಜ್ ಫಾರ್ಮಡ್ ಈಸ್ ಇನ್ಫಿನಿಟಿ. Perpendicular drawn at the point of incidence to the reflecting surface is normal. ಓಕೆನಾ, ಅಂದರೆ ಪರ್ಪೆಂಡಿಕ್ಯುಲರ್ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಇದು ಏನಂದರೆ ಪರ್ಪೆಂಡಿಕ್ಯುಲರ್ ಆಗಿ ಪಾಯಿಂಟ್ ಆಫ್ ಇನ್ಸಿಡೆನ್ಸಿಗೂ ಮತ್ತು ರಿಫ್ಲೆಕ್ಟಿಂಗ್ ಸರ್ಫೇಸಿಗೂ ಇರುವಂತಹ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದಾಗ ಅದು ಏನಂತ ಕನ್ಸಿಡರ್ ಮಾಡ್ತೀವಿ, ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ರೇ ವಿಚ್ ಸ್ಟ್ರೈಕ್ಸ್ ದ ಮಿರರ್ ಸರ್ಫೇಸ್ ನಿಯರ್ ದ ಪೆರಿಫೆರಿ ಈಸ್ ಮಾರ್ಜಿನಲ್ ರೇಸ್. ದ ರೇಷಿಯೋ ಆಫ್ ಹೈಟ್ ಆಫ್ ದ ಇಮೇಜ್ ಟು ದ height of the object is linear magnification. The ratio of the speed of a light in vacuum to the speed of the light in a medium is absolute refractive index. Highest refractive index is diamond. Lowest refractive index is ice. Head light of a car is concave mirror. Side ray view of a mirror is convex mirror. A real image is inverted. A virtual image is always erect. Wavelength, velocity, amplitude when the light enters rarer to glass. The speed of all color is same in air or vacuum. The speed of all color is different in denser medium. Speed of a light in air is 3 × 10⁸ meter per second. Refractive index has no unit. Cartesian sign, convex lens, distance of the object is negative, focal length positive. ಓಕೆ, ಇದಿಷ್ಟು ಕೀವರ್ಡ್ಸು ಲೈಟ್ ಚಾಪ್ಟರ್ ಮೇಲೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲೈಟ್ ಅನ್ನೋ ಒಂದು ಚಾಪ್ಟರ್ ಮೇಲೆ MCQ ಕ್ವೆಶನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವೆಶನ್, ಇಮೇಜ್ ಫಾರ್ಮ್ಡ್ ಬೈ ಪ್ಲೇನ್ ಮಿರರ್ ಈಸ್ ಡ್ಯಾಶ್ ಅಂತ ಇದೆ ಕ್ವೆಶನ್ನು. ಅದಕ್ಕೆ ಆನ್ಸರ್ ವರ್ಚುವಲ್ ಆ್ಯಂಡ್ ಎರೆಕ್ಟು. ಈ ಥರ ಪಿಕ್ಚರ್ ಇರುತ್ತೆ. ವರ್ಚುವಲ್ ಅಂತಂದರೆ ಲೈಟ್ ರೇಸ್ ಓನ್ಲಿ ಅಪಿಯರ್ಸ್ ಟು ಮೀಟ್. ಓಕೆನಾ, ಫಾರ್ಮಿಂಗ್ ಎರೆಕ್ಟ್ ಇಮೇಜು ಫಾರ್ಮ್ ಆಗುತ್ತೆ. ಎಲ್ಲಿ? ಪ್ಲೇನ್ ಮಿರರಲ್ಲಿ. ಅಲ್ಲಿ ಕೇಳಿರೋವಂಥದ್ದು ಕ್ವೆಶನಲ್ಲಿ ಪ್ಲೇನ್ ಮಿರರು. ಸೊ ಹಾಗಾಗಿ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಇಮೇಜ್ ಫಾರ್ಮ್ಡ್ ಬೈ ಪ್ಲೇನ್ ಮಿರರ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. A concave mirror gives real inverted and same size image if the object is placed dash. ಇಲ್ಲಿ ಏನು ಕೇಳಿದ್ದಾರೆ ಕ್ವೆಶನಲ್ಲಿ? ಎ ಕಾನ್ಕೇವ್ ಮಿರರಲ್ಲಿ ಕ್ವೆಶನ್ ಇರೋದಿದು. ಎ ಕಾನ್ಕೇವ್ ಮಿರರ್ ಗಿವ್ಸ್ ರಿಯಲ್ ಇನ್ವರ್ಟೆಡ್ ಆ್ಯಂಡ್
ಸೇಮ್ ಸೈಜ್ ಇಮೇಜ್ ಇಫ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ಅಂದರೆ ಅರ್ಥ ಕಾನ್ಕೇವ್ ಮಿರರು ರಿಯಲು ಇನ್ವರ್ಟೆಡ್ ಆ್ಯಂಡ್ ಸೇಮ್ ಸೈಜ್ ಇಮೇಜು ಯಾವ ಪೊಸಿಷನಲ್ಲಿ ನಾವು ಆಬ್ಜೆಕ್ಟ್ ಇಟ್ಟಾಗ ಕೊಡುತ್ತೆ ಅಥವಾ ಸಿಗುತ್ತೆ ಅಂತ ಕೇಳಿದ್ದಾರೆ. ಅಟ್ ಸಿ ಸೆಂಟರ್ ಆಫ್ ದ ಕರ್ವೇಚರ್, ನಾವು ಆಬ್ಜೆಕ್ಟ್ನ ಸೆಂಟರ್ ಆಫ್ ದ ಕರ್ವೇಚರ್ ಪೊಸಿಷನಲ್ಲಿ ಇಟ್ಟಾಗ ಕಾನ್ಕೇವ್ ಮಿರರು ನಮಗೇನು ಕೊಡುತ್ತೆ, ಸೇಮ್ ಸೈಜ್ ಇಮೇಜನ್ನ ಕೊಡುತ್ತೆ. ಅಟ್ ಸಿ ಸೆಂಟರ್ ಆಫ್ ದ ಕರ್ವೇಚರ್ ಸೇಮ್ ಸೈಜ್ ಇಮೇಜ್ ವಿಲ್ ಬಿ ಅಪಿಯರ್ ಇನ್ ದ ಕಾನ್ಕೇವ್ ಮಿರರ್. ಅರ್ಥ ಆಗಿದೆ ಅಂತ ಅನ್ಕೊತೇನೆ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ at a distance of 0.25 meter in front of a plane mirror. The distance between the object and image will be. ಇಲ್ಲೇನು ಕ್ವಶನ್ ಯಾವುದ್ರ ಮೇಲಿದೆ, ಫಸ್ಟು ಪ್ಲೇನ್ ಮಿರರ್ ಮೇಲಿದೆ. ಏನು ಕೇಳಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಇಮೇಜ್ ಅಂತ ಕೇಳಿದ್ದಾರೆ. ಆಬ್ಜೆಕ್ಟಿಗೂ ಮತ್ತು ಇಮೇಜಿಗೂ ಡಿಸ್ಟೆನ್ಸ್ ಕೇಳಿದ್ದಾರೆ. ಯಾವುದ್ರದ್ದಾಗಿ, ಪ್ಲೇನ್ ಮಿರರ್ ಮೇಲೆ. ಕ್ವೆಶನ್ ಏನಿದೆ, ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 0.2 ಮೀಟರ್. ಆಬ್ಜೆಕ್ಟ್ ಎಲ್ಲಿದೆ, 0.2 ಮೀಟರಲ್ಲಿದೆ. ಇನ್ ಫ್ರಂಟ್, ಮುಂದ್ಗಡೆ ಇದೆ. ಪ್ಲೇನ್ ಮಿರರ್ ಮುಂದ್ಗಡೆ ಇದ್ದರೆ ಕಂಡೀಷನ್ ಏನಾಗುತ್ತೆ ಅಂದರೆ ಇಮೇಜ್ ಫಾರ್ಮೇಷನ್ ಈಸ್ ಈಕ್ವಲ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇದು ನೆನ್ಪಿಟ್ಕೊಬೇಕು, ಕಂಡೀಷನ್ ಇದೇ ಇರುತ್ತೆ. ಪ್ಲೇನ್ ಮಿರರಲ್ಲಿ ಏನಾದರೂ ನಾವು ಆಬ್ಜೆಕ್ಟು ಪ್ಲೇನ್ ಮಿರರ್ ಮುಂದೆ ಇದ್ದರೆ ಇಮೇಜ್ ಫಾರ್ಮೇಷನ್ ಈಸ್ ಈಕ್ವಲ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ದ ಇಮೇಜ್ ಈಸ್ 0.25 ಪ್ಲಸ್ 0.25 is equal to 0.5 is the ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವೆಶನ್ನು, ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಮಿರರ್ ಈಸ್ 20 ಸೆಂಟಿಮೀಟರ್. ದ ಫೋಕಲ್ ಲೆಂತ್ ಈಸ್ ಡ್ಯಾಶ್. ಈಗ ಒಂದು ಮಿರರ್ ಬಗ್ಗೆ ಕ್ವೆಶನ್ ಇದೆ. ಅಲ್ಲಿ ಏನು ಕೇಳಿದ್ದಾರೆ, ರೇಡಿಯಸ್ ಆಫ್ ದ ಕರ್ವೇಚರ್ ಆಫ್ ಎ ಮಿರರ್ ಈಸ್ 20 ಸೆಂಟಿಮೀಟರ್. ಫೋಕಲ್ ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ. ಎಫ್ ಇಸ್ ಈಕ್ವಲ್ಸ್ ಟು R/2 ನಮಗೆ ಗೊತ್ತಿರುವಂತಹ ಫಾರ್ಮುಲಾ. ಅಲ್ಲಿ R20 ಹಾಕಿದೆ, ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 10. ಇಲ್ಲಿ ಸೆಂಟಿಮೀಟರ್ ಕೇಳಿದ್ದಾರೆ, ಸೊ ಸೆಂಟಿಮೀಟರಲ್ಲೇ ಆನ್ಸರ್ನ ಬರೀಬೇಕು. ಕಂಡೀಷನ್ನು ನೋಡ್ಕೊಂಬಿಡಿ, ಅಡಿಷ್ನಲ್ ಆಗಿ ಹೇಳ್ತೇನೆ. ರೇಡಿಯಸ್ ಆಫ್ ದ ಕರ್ವೇಚರ್ ಆಫ್ ಎ ಮಿರರ್ ಅಂತಂದರೆ ನಮಗೆ ಪ್ಲೇನ್ ಮಿರರ್ ಅಂತಲೇ ಅಂದ್ಕೋಬೇಕು. ಇಸ್ ಈಕ್ವಲ್ಸ್ ಟು 2 ಫೋಕಲ್ ಲೆಂತ್ ಅಂದರೆ 2F ಇಸ್ ಈಕ್ವಲ್ ಟು R ಅಂತ. ಕಾನ್ಕೇವಲ್ಲಿ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಇದು ಬರುತ್ತೆ, ಆ್ಯಂಗುಲರ್ ಬರುತ್ತೆ. ಹಾಗೆಯೇ ನೆಗೆಟಿವ್ ಬರುತ್ತೆ, FW ಬರುತ್ತೆ. ಇದು ಕಾನ್ವೆಕ್ಸಲ್ಲಿ F ಪ್ಲಸ್ ಪಾಸಿಟಿವ್ W ಬರ್ತಾ ಹೋಗುತ್ತೆ. ಇದು ನೆನ್ಪಿಟ್ಕೊಬೇಕು. A ray of light that strikes a plane mirror PQ at an angle of incidence of 30 degree is reflected from the plane mirror and then strikes a second plane mirror QR placed at right angle to the first mirror. The angle of reflection at the second mirror is dash ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಡಬಲ್ ರಿಫ್ಲೆಕ್ಷನ್ ಆಗುತ್ತೆ. ಒಂದು ಫಸ್ಟ್ ಏರಿಯಾ ಆಫ್ ಲೈಟ್ ದಟ್ ಸ್ಟ್ರೈಕ್ಸ್ ದ ಪ್ಲೇನ್ ಮಿರರ್ ಅಂತ ಕೇಳಿದ್ದಾರೆ. ನಾವು ಪ್ಲೇನ್ ಮಿರರ್ನ ಬರ್ಕೊಂಬಿಟ್ಟು ಅಲ್ಲಿ ನಾವು ಬೌನ್ಸ್ ಆಗುತ್ತೆ, ಏನಂತ ಬಂದಿರುವಂತಹ ಲೈಟು ಬೌನ್ಸ್ ಆಗುತ್ತೆ. ಬೌನ್ಸಿಂಗ್ ಅಂತಂದರೆ ಏನಾಗುತ್ತೆ, ಅಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಹೌದು ತಾನೆ. ಆವಾಗ ಏನಾಗುತ್ತೆ, ದೆನ್ ಸ್ಟ್ರೈಕ್ ದ ಸೆಕೆಂಡ್ ಪ್ಲೇನ್ ಮಿರರಿಗೆ ಟಚ್ ಆಗುತ್ತೆ. ಆವಾಗ ಅದು ರೈಟ್ ಆ್ಯಂಗಲ್ ಆಗಿ ಮತ್ತೆ ಏನಾಗುತ್ತೆ, ಫಸ್ಟ್ ಮಿರರ್ ಇರುವಂತಹ ಡೈರೆಕ್ಷನಲ್ಲೇ ಮತ್ತೆ ಬೌನ್ಸ್ ಆಗುತ್ತೆ. ಅಲ್ಲಿ ಏನು ಆ್ಯಂಗಲ್ ಆಗಿ ಬೌನ್ಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ರಿಫ್ಲೆಕ್ಷನ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ನಮಗೆ ಗೊತ್ತಾಗುತ್ತೆ, ಆ್ಯಂಗಲ್ 60 ಬರುತ್ತೆ ಅಂತ ಹೇಳ್ಬಿಟ್ಟು. ಎ ಕಾನ್ಕೇವ್ ಮಿರರ್ ಪ್ರೊಡ್ಯೂಸಸ್ ಎ ಮ್ಯಾಗ್ನಿಫಿಕೇಷನ್ ಆಫ್ +4. ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ಇಲ್ಲೇನು ಕೇಳಿದ್ದಾರೆ, ಕಾನ್ಕೇವ್ ಮಿರರ್ ಬಗ್ಗೆ ಕೇಳಿದ್ದಾರೆ. ಕಾನ್ಕೇವ್ ಮಿರರಲ್ಲಿ ಮ್ಯಾಗ್ನಿಫಿಕೇಷನ್ ಎಷ್ಟಿದೆ, +4 ಇದೆ. ಹಾಗಾದರೆ ಆಬ್ಜೆಕ್ಟ್ ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಇದರದ್ದು ಕಾನ್ಸೆಪ್ಟನ್ನ ನೋಡ್ಕೊಂಬಂದ್ಬಿಡೋಣ. ಫಸ್ಟು +4 ಪ್ಲಸ್ ಅಂದರೆ ಇಮೇಜ್ ಫಾರ್ಮ್ಡ್ ಆನ್ ದ ಅಪ್ಪರ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆಯಲ್ಲ ಅದರ ಮೇಲ್ಗಡೆ ಬರುತ್ತೆ, ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಕೊಟ್ಟಿರ್ತಾರೆ. ಇಂಡೈರೆಕ್ಟಾಗಿ ಮೇಲ್ಗಡೆ ಇದೆ ಅನ್ನೋದಕ್ಕೆ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಅದಕ್ಕೆ ಪ್ಲಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಇಟ್ ಮೀನ್ಸ್ ಇಮೇಜ್ ಈಸ್ ಫಾರ್ಮ್ಡ್ ಲೈಕ್ ಎ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಫಸ್ಟ್ ಕ್ವೆಶನಲ್ಲಿ ನೋಡಿದ್ವಲ್ಲ ಅದೇ ಥರನೇ. ಇದರ ಅರ್ಥ ಏನು ಅಂತಂದರೆ, ಪ್ಲಸ್ ಅರ್ಥ ಏನು ಅಂತಂದರೆ ಇಮೇಜು ಮೇಲ್ಗಡೆ ಇದೆ, ಎರೆಕ್ಟಾಗಿ ಇದೆ ಅಂತ ಅರ್ಥ. ವರ್ಚುವಲ್ ಆ್ಯಂಡ್ ಎರೆಕ್ಟ್ ಪ್ಲಸ್ ಅನ್ನೋ ಒಂದು ಇದು ಸಿಂಬಾಲಿಂದ ನಾವು ಅರ್ಥ ಮಾಡ್ಕೊಬೇಕು, ಇಮೇಜ್ ಅನ್ನೋದು ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್ ಆಗಿದೆ ಅಂತ.
ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂವಿಂದ ಏನು ಅರ್ಥ ಆಗುತ್ತೆ? ಹಿಯರ್ 4 ಈಸ್ ಗಿವನ್. ಓಕೆನಾ? 4 ಅಂದರೆ ಏನು? 1ಕ್ಕಿಂತ ಜಾಸ್ತಿ ಇದೆ. ಹಾಗಾದರೆ ಇಮೇಜ್ ಫಾರ್ಮಡ್ ಈಸ್ ಮ್ಯಾಗ್ನಿಫೈಡ್ ಅಂದರೆ ಇಮೇಜು ಏನಾಗಿದೆ? ದೊಡ್ಡದಾಗಿ ಕಂಡಿದೆ ಅಂತ ಅರ್ಥ. ಓಕೆನಾ? ಇಫ್ ದ ಗಿವನ್ ವ್ಯಾಲ್ಯೂ ಈಸ್ -4 ದೆನ್ ಮೈನಸ್ ಅಂದರೆ ಆರ್ ಆ್ಯಂಡ್ inverted and the magnitude value is 0.5 means less than 1. 0.5 1 is equal to diminished image. ಇಲ್ಲಿ ಏನಾಗುತ್ತೆ ಅಂತಂದರೆ ಮೈನಸ್ ಅಂತ ಬಂದರೆ ಅದು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಓಕೆನಾ? ಮ್ಯಾಗ್ನಿಟ್ಯೂಡ್ 0.5 ಅಂತ ಕೊಟ್ಟರೆ 1ಕ್ಕಿಂತ ಕಮ್ಮಿ ಇದೆ ಡಿಮಿನಿಷ್ಡ್ ಇಮೇಜು ಬರುತ್ತೆ ಅಂತ ಅರ್ಥ. ಇದು ಕಾನ್ಸೆಪ್ಟು. ಓಕೆನಾ? ಈ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಸೊ ಆನ್ಸರ್ ಏನಾಗುತ್ತೆ ಅಂತಂದರೆ ಫೋಕಸ್ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್ ಮಧ್ಯದಲ್ಲಿ ಆಬ್ಜೆಕ್ಟ್ನ ಇಡ್ತಾರೆ. ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಏನಂದರೆ -v/u. ಇಮೇಜ್ ಫಾರ್ಮಡ್ ಲೈಕ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಸೋ ದಟ್ ದ ಇಮೇಜ್ ಫಾರ್ಮಡ್ ಇನ್ ಬಿಟ್ವೀನ್ ಫೋಕಸ್ ಆ್ಯಂಡ್ ದ ಪೋಲ್ ಅಂತ. ಇಲ್ಲಿ ಕೇಳಿದ್ದಕ್ಕೆ ಆನ್ಸರು ಫೋಕಸ್ ಆ್ಯಂಡ್ ದ ಪೋಲ್ ಅಂತನಾದರೂ ಕೊಡ್ಬೋದು ಅಥವಾ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್ ಅಂತನಾದರೂ ಕೊಡಬಹುದು. Next, the angle of the incidence for a ray of light having zero reflection angle is dash. ಝೀರೋ ರಿಫ್ಲೆಕ್ಷನ್ ಆ್ಯಂಗಲ್ ಅಂತಂತಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಫಿಗರ್, ಹೀಗೆ ಲೈಟ್ ರೇ ಇನ್ಸಿಡೆಂಟ್ ಆದರೆ ಅದೇ ಲೈನಲ್ಲಿ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ, ಆವಾಗ ಆ್ಯಂಗಲು ಝೀರೋ ಆಗಿರುತ್ತೆ. ಅದಕ್ಕೆ ಹಿಂಟ್ ಏನು ಗೊತ್ತಾ? ಝೀರೋ ರಿಫ್ಲೆಕ್ಷನ್ ಆ್ಯಂಗಲ್ ಅಂತಂದರೆ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ 0 ಡಿಗ್ರಿಯಲ್ಲಿ ಇರುತ್ತೆ ಅಂತ ಅರ್ಥ. ಕಂಡೀಷನ್ನ ನೆನ್ಪಿಟ್ಕೊಬೇಕು. ಆವಾಗ ರಿಫ್ಲೆಕ್ಟೆಡ್ ರೇ ಇಸ್ ಈಕ್ವಲ್ ಟು 0 ಡಿಗ್ರಿ ವೆನ್ ಇಟ್ ಈಸ್ ಪಾಸಿಬಲ್. ಯಾವಾಗ ಇದು ಪಾಸಿಬಲ್ ಆಗುತ್ತೆ ಅಂತಂದರೆ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ವೆನ್ ದ ಇನ್ಸಿಡೆಂಟ್ ರೇ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮಿರರ್. ಒಂದು ಮಿರರ್ನ ಈ ಥರ ಇಟ್ಟಾಗ ಬೆಳಕು ಬಂದು ಇನ್ಸಿಡೆಂಟ್ ರೇ ಬಂದು ಪರ್ಪೆಂಡಿಕ್ಯುಲರ್ ಆಗಿ ಮಿರರ್ ಮೇಲೆ ಬಿದ್ದಾಗ ಆವಾಗ ನಮಗೆ ಈ ಒಂದು ಕಂಡೀಷನು ಅಪ್ಲೈ ಆಗುತ್ತೆ ಅಂತ ಅರ್ಥ. ಹಾಗಂತಂದಾಗ ಆನ್ಸರ್ ಏನಾಗುತ್ತೆ? ಇಮೇಜ್ ಸೈಜು ಸ್ಮಾಲರ್ ಆಗುತ್ತೆ. ಓಕೆನಾ? ಇಮೇಜ್ ಸೈಜ್ ಏನಾಗುತ್ತೆ? ಸ್ಮಾಲ್ ಆಗುತ್ತೆ. ನಮಗೆ ಕಾಣಿಸಿದ್ರು ಕಾಣಿಸಿಲ್ದಂಗೆ ಕಾಣುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು. ಇಲ್ಲಿ ಕೇಳಿರುವಂಥದ್ದು ಕಂಡೀಷನ್ ಕೇಳಿದ್ದಾರೆ. ಝೀರೋ ಆ್ಯಂಗಲ್ ಏನಂತ ಕೇಳಿದ್ದಾರೆ? 0 ಡಿಗ್ರಿ. ಅಥವಾ ಈ ಕಂಡೀಷನ್ ಕೇಳಿದ್ದಾರೆ, ಈ ಕಂಡೀಷನ್ನ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅಂತ ಹೇಳಬೇಕು. ನೆಕ್ಸ್ಟ್, ಲಾ ಆಫ್ ರಿಫ್ಲೆಕ್ಷನ್ ಹೋಲ್ಡ್ಸ್ ಗುಡ್ ಫಾರ್ ಡ್ಯಾಶ್. ರಿಫ್ಲೆಕ್ಷನ್, ಲಾ ಆಫ್ ರಿಫ್ಲೆಕ್ಷನ್ ಗೊತ್ತಿದೆ. ರಿಫ್ಲೆಕ್ಷನ್ ಅಂದಾಗ ಬೌನ್ಸ್ ಬ್ಯಾಕ್ ಆಗೋದು. ಯಾವಾಗ ಇದು ಅನ್ವಯ ಆಗುತ್ತೆ ಅಂತ ಕೇಳಿದ್ದಾರೆ, ಎಲ್ಲೆಲ್ಲಿ ಅನ್ವಯ ಆಗುತ್ತೆ ಅಂತ ಕೇಳಿದ್ದಾರೆ. ಪ್ಲೇನ್ ಮಿರರು ಅನ್ವಯ ಆಗುತ್ತೆ, ಕಾನ್ಕೇವು ಹಾಗೆಯೇ ಕಾನ್ವೆಕ್ಸಲ್ಲೂ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ದ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ವಿಲ್ ಬಿ ಹೈಲಿ ಡಿಮಿನಿಷ್ಡ್ ಆ್ಯಂಡ್ ಪಾಯಿಂಟ್ ಸೈಜ್. ಏನು ಕೇಳಿದ್ದಾರೆ ಕ್ವೆಶನು? ಇದು ಯಾವ ಒಂದು ಮಿರರ್ ಮೇಲೆ ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ? ಕಾನ್ಕೇವ್ ಮಿರರ್ ಬಗ್ಗೆ ಕೇಳಿದ್ದಾರೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ದ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ವಿಲ್ ಬಿ ಹೈಲಿ ಡಿಮಿನಿಷ್ಡ್ ಆ್ಯಂಡ್ ಪಾಯಿಂಟ್ ಸೈಜ್. ಆಬ್ಜೆಕ್ಟು ನಾವು ಇನ್ಫಿನಿಟಿಯಲ್ಲಿಟ್ಟಾಗ ಹೈಲಿ ಡಿಮಿನಿಷ್ಡ್ ಅಂತಂದ್ರೆ ಏನು? ಕಾಣಿಸೋದೇ ಇಲ್ಲ, ಪುಟ್ಟದ್ದು ಕಾಣಿಸುತ್ತೆ, ಬ್ಲರ್ರಾಗಿ ಕಾಣುತ್ತೆ. ಹಾಗೆ ಪಾಯಿಂಟ್ ಸೈಜ್ ಇದೆ, ಬ್ಲರ್ರಾಗಿ ಕಾಣುತ್ತೆ ಡಿಮಿನಿಷ್. ಹಾಗೆ ಪಾಯಿಂಟ್ ಸೈಜು ಎಲ್ಲಿ ಕಾಣುತ್ತೆ? ಇದು ಯಾವ ಒಂದು ವೇವಲ್ಲಿ ಕಾಣುತ್ತೆ? ಈ ಒಂದು ಕಂಡೀಷನ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಹಿಂಟು, ಇನ್ಫಿನಿಟಿ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹೈಲಿ ಡಿಮಿನಿಷ್ಡ್ ಆ್ಯಂಡ್ ಪಾಯಿಂಟ್ ಸೈಜು ಎಲ್ಲಿ? ಕಾನ್ಕೇವ್ ಮಿರರು, ಕಾನ್ವೆಕ್ಸ್ ಮಿರರು. ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸಲ್ಲೂ ನಾವು ಈ ಒಂದು ಕಂಡೀಷನ್ನ ನೋಡ್ತಾ ಹೋಗ್ತೀವಿ. ಹೌದು ತಾನೆ? ಇಮೇಜ್ ಫಾರ್ಮಡ್ ಬೈ ರಿಫ್ಲೆಕ್ಷನ್ ಫ್ರಮ್ ಎ ಕಾನ್ವೆಕ್ಸ್ ಮಿರರ್ ಈಸ್ ಡ್ಯಾಶ್. ಇಮೇಜು ಫಾರ್ಮಡ್ ಬೈ ರಿಫ್ಲೆಕ್ಷನ್ ಫ್ರಮ್ ಎ ಕಾನ್ವೆಕ್ಸ್ ಮಿರರ್ ಬಗ್ಗೆ ಕೇಳ್ತಾ ಇದ್ದಾರೆ. ವರ್ಚುವಲ್, ಎರೆಕ್ಟ್ ಆ್ಯಂಡ್ ಡಿಮಿನಿಷ್. ಆವಾಗ ರೇರ್ ವ್ಯೂ ಕಾಣಿಸುತ್ತೆ. ನಮಗೆ ಏನು ಯೂಸ್ ಆಗುತ್ತೆ? ರೇರ್ ವ್ಯೂ ಕಾಣಿಸೋದ್ರಿಂದ ವರ್ಚುವಲು, ಎರೆಕ್ಟು, ಡಿಮಿನಿಷ್ ಬರ್ತಾ ಹೋಗುತ್ತೆ ಇಲ್ಲಿ ಕಾನ್ವೆಕ್ಸ್ ಮಿರರಲ್ಲಿ. ನೆಕ್ಸ್ಟ್ ಕ್ವಶನ್, ಎ ಪಾಯಿಂಟ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 20 cm ಫ್ರಮ್ ಎ ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂತ್ 20. ದ ಇಮೇಜ್ ವಿಲ್ ಫಾರ್ಮ್.
ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ಕೇಳಿದ್ದಾರೆ. ಮಿರರ್ ಕಾನ್ವೆಕ್ಸ್ ಆಗಿದೆ. ಕಂಡೀಷನ್ ಏನು? ಇಮೇಜ್ ಫಾರ್ಮ್ಡ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಹೌದು ತಾನೆ? ಎಫ್ ಆ್ಯಂಡ್ ಪಿ ಇದ್ದಾಗ ಮಾತ್ರನೇ 20 ಸೆಂಟಿಮೀಟರ್ ಅಂತ, ಪ್ಲೇಸ್ಡ್ ಇನ್ 20 ಸೆಂಟಿಮೀಟರ್ ಅಂದಾಗ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಮೀನ್ಸ್ ಫೈನಲ್ ಡಿಸ್ಟೆನ್ಸ್ ಅಂದರೆ ನಮಗೆ ಅಣಿಕೆಯಲ್ಲಿ ಸಿಗುವಂತಹ ಒಂದು ಡಿಸ್ಟೆನ್ಸು. ಸೊ ಏನಾಗುತ್ತೆ, ಬಿಹೈಂಡ್ ದ ಮಿರರ್, ಮಿರರ್ಗಿಂತ ಜಾಸ್ತಿ, ಮಿರರ್ ಹಿಂದ್ಗಡೆ ನಮಗೆ ಇಮೇಜು ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಡಿಸ್ಟೆನ್ಸ್ ಅವರು ಫೈನೈಟ್ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಮಿರರ್ನ ಹಿಂದ್ಗಡೆ ಫಾರ್ಮ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಮಿರರ್ ಈಸ್ ಡ್ಯಾಶ್. ಇದು ತುಂಬಾ ಇಂಪಾರ್ಟೆಂಟ್. ಫೋಕಲ್ ಲೆಂತು ಎರಡು ಮಿರರ್ ಬಗ್ಗೆನೂ ನೋಡ್ತಾ ಹೋಗೋಣ. ಫಸ್ಟು ಕಾನ್ಕೇವ್ ಮಿರರ್ದು ನೋಡ್ತಾ ಹೋಗೋಣ. ಫೋಕಲ್ ಲೆಂತು ನೆಗೆಟಿವ್ ಇರುತ್ತೆ. ರೇಡಿಯಸ್ ಆಫ್ ದ ಕರ್ವೇಚರ್ ಆರ್ ಕೂಡ ನೆಗೆಟಿವ್ ಆಗಿರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅನ್ನೋದು ನೆಗೆಟಿವ್ ಅಲ್ಲಿ ಇರುತ್ತೆ. ಓಕೆನಾ? ಕಾನ್ವೆಕ್ಸ್ ಮಿರರಲ್ಲಿ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ. ರೇಡಿಯಸ್ ಆಫ್ ದ ಕರ್ವೇಚರು ಆರು ಪಾಸಿಟಿವ್ ಆಗಿರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸು ಯು ಅದು ಇದು ಕೂಡ ಆಬ್ಜೆಕ್ಟ್ ಡಿಸ್ಟೆನ್ಸು ನೆಗೆಟಿವ್ ಆಗಿರುತ್ತೆ. ಇಲ್ಲ, ಇದು ಪಾಸಿಟಿವ್ ಆಗಿರಬೇಕು. ಇಲ್ಲ, ಇದು ಎರಡು ಕೂಡ ನೆಗೆಟಿವೇ ಆಗುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸು. ಯಾಕೆ ಅಂತಂದರೆ ದೂರ ಇರೋದ್ರಿಂದ ಆಪೋಸಿಟ್ ಸೈಡಲ್ಲಿ ಹೋಗ್ತಾ ಇರುತ್ತಲ್ವ, ಹಾಗಾಗಿ ಇದು ಕೂಡ ನಮಗೆ ನೆಗೆಟಿವ್ ಆಗಿ ಬರ್ತಾ ಹೋಗುತ್ತೆ. A spherical mirror and a spherical lens each have a focal length of -10 cm. The mirror and the lens are like to be dash ಅಂತ ಕೇಳಿದ್ದಾರೆ. ಓಕೆ, ಸ್ಪೆರಿಕಲ್ ಮಿರರ್ ಬಗ್ಗೆ ನೋಡ್ತಾ ಹೋಗೋಣ. ಆ್ಯಂಡ್ ಸ್ಪೆರಿಕಲ್ ಲೆನ್ಸ್ ಈಚ್ ಹ್ಯಾವ್ ಎ ಫೋಕಲ್ ಲೆಂತ್ -10 ಸೆಂಟಿಮೀಟರ್. ಫೋಕಲ್ ಲೆಂತ್ -10 ಸೆಂಟಿಮೀಟರ್ ಇದೆ. ದ ಮಿರರ್ ಆ್ಯಂಡ್ ದ ಲೆನ್ಸ್ ಆರ್ ಲೈಕ್ಲಿ ಟು ಬಿ ಡ್ಯಾಶ್ ಅಂತ ಕೇಳಿದ್ದಾರೆ. ಲೆನ್ಸ್ ಆರ್ ಲೈಕ್ಲಿ ಟು ಬಿ ಬೋತ್ ಕಾನ್ಕೇವ್. ಯಾಕೆ ಅಂತಂದರೆ ಇಲ್ಲಿ ನೆಗೆಟಿವ್ ಅಲ್ಲಿ ಇದೆ. ಫೋಕಲ್ ಲೆಂತು ನೆಗೆಟಿವ್ ಇರೋವಂಥದ್ದು ಯಾವುದು? ನಮಗೆ ಕಾನ್ಕೇವು ಅಂತ ನೋಡಿದ್ದೀವಿ ನಾವು ಮೇಲ್ಗಡೆ. ಓಕೆನಾ? ವಿಚ್ ಮಿರರ್ ಕ್ಯಾನ್ ಪ್ರೊಡ್ಯೂಸ್ ಎ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್? ಯಾವ ಮಿರರು ವರ್ಚುವಲ್ ಎರೆಕ್ಟ್ ಮತ್ತು ಮ್ಯಾಗ್ನಿಫೈಡ್ ಇಮೇಜನ್ನು ಕೊಡುತ್ತೆ? ಓಕೆನಾ? ಕಾನ್ಕೇವ್ ಮಿರರ್. ಪ್ಲೇನ್ ಮಿರರ್ ಏನು ಕೊಡುತ್ತೆ? ವರ್ಚುವಲ್ ಎರೆಕ್ಟ್ ಸೇಮ್ ಸೈಜ್ ಕೊಡುತ್ತೆ. ಕಾನ್ಕೇವ್ ಮಿರರು ವರ್ಚುವಲ್ ಎರೆಕ್ಟ್ ಮ್ಯಾಗ್ನಿಫೈಡ್ ಇಮೇಜ್ ಕೊಡುತ್ತೆ. ಕಾನ್ವೆಕ್ಸ್ ಮಿರರು ವರ್ಚುವಲ್ ಎರೆಕ್ಟ್ ಡಿಮಿನಿಷ್ಡ್ ಇಮೇಜ್ನ ಕೊಡುತ್ತೆ. ಓಕೆ, ಇಫ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್ ದೆನ್ ದ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಡ್ಯಾಶ್. ಓಕೆನಾ? ನಮಗೆ ಗೊತ್ತಿರಬೇಕು, ಇನ್ ಫ್ರಂಟ್ ಆಫ್ ದ ಮಿರರಿಂದ ಮುಂದ್ಗಡೆ ಏನಾದರೂ ಆಬ್ಜೆಕ್ಟ್ ಇತ್ತು ಅಂತಂದಾಗ ಅವಾಗ ಏನು ಮಾಡ್ತೀವಿ? ನೆಗೆಟಿವ್ ಆಗಿ ತಗೊಳ್ತೇವೆ. ಓಕೆನಾ? ಇನ್ ಫ್ರಂಟ್ ಆಫ್ ದ ಮಿರರ್ ಈಸ್ ನೆಗೆಟಿವ್. ಎಲ್ಲಿ? ಆಬ್ಜೆಕ್ಟಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್. If an incident ray passes through the focus, the reflected ray will be dash. Incident ray passes through the focus. ಫೋಕಸ್ನ ಇರುತ್ತಲ್ಲ, ಹೀಗೆ ಫೋಕಸ್ ಇರುತ್ತಲ್ಲ, ಹೀಗೆ ಇದು ಲೈನ್ ಅಂದ್ಕೊಳ್ಳಿ. ಇದು ಫೋಕಸ್ಸು ಹೀಗೆ ಹೋಗುತ್ತೆ. ಫೋಕಸ್ ಥ್ರೂ ಹೋಗಿ ಪ್ಲೇನ್ ಮಿರರಿಗೆ ಮುಟ್ಟುತ್ತೆ. ಇದು ಮಿರರ್ ಅಂದ್ಕೊಳ್ಳಿ. ಇಲ್ಲಿಗೆ ಇದು ಫೋಕಸ್ಸು. ಇಲ್ಲಿಂದ ರೇ ಬರುತ್ತೆ ಅಂದಾಗ, ರಿಫ್ಲೆಕ್ಟೆಡ್ ರೇ ಆದಾಗ ಏನಾಗುತ್ತೆ? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ಸಿಗೆ ಅದು ಪ್ಯಾರಲಲ್ ಆಗಿರುತ್ತೆ ಅಂದಾಗ ಇಲ್ಲಿಗೆ ಹೀಗೆ ಬರುತ್ತಲ್ವಾ, ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ಸಿಗೆ ಅದು ಬೌನ್ಸ್ ಬ್ಯಾಕ್ ಆದಾಗ ಪ್ಯಾರಲಲ್ ಆಗುತ್ತೆ. ಇದಕ್ಕೆ ಪ್ಯಾರಲಲ್ ಆಗುತ್ತೆ ಅಂತ. ಓಕೆ, ಬೌನ್ಸ್ ಬ್ಯಾಕ್ ಆದಾಗ ಏನಾಗುತ್ತೆ ಅಂತ ಕೇಳಿದರೆ ಪ್ಯಾರಲಲ್ ಆಗುತ್ತೆ. ಇಫ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್ ದೆನ್ ದ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಡ್ಯಾಶ್. ನೆಗೆಟಿವ್ ಆಗಿರುತ್ತೆ. ಇದು ಹೇಳಿದ್ದೇನೆ ನಾನು, ಇನ್ ಫ್ರಂಟ್ ಆಫ್ ದ ಮಿರರ್ ಅಂತ ಕೇಳಿದಾಗ ನೆಗೆಟಿವ್ ಬರುತ್ತೆ. ಇಮೇಜ್ ಡಿಸ್ಟೆನ್ಸು ನೆಗೆಟಿವ್ ಇರುತ್ತೆ. ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಸೈಜ್ ಇರುತ್ತಲ್ಲ, ಮತ್ತು ಸೈಜ್ ಕೂಡ ಆಬ್ಜೆಕ್ಟ್ ಮತ್ತು ಇಮೇಜ್ ಸೈಜು ಸೇಮ್ ಆಗಿರುತ್ತೆ. ಯಾವ ಸೈಡಲ್ಲಿರುತ್ತೆ? ನೆಗೆಟಿವ್ ಅಲ್ಲಿ ಸೈಡಲ್ಲಿ ಇರುತ್ತೆ. ಇಷ್ಟು ಕಾನ್ಸೆಪ್ಟ್. ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಮೇಜ್ ಬಗ್ಗೆ ಕೇಳಿದಾಗ ಇನ್ ಫ್ರಂಟ್ ಆಫ್ ದ ಮಿರರ್ ಮುಂದ್ಗಡೆ ಇಮೇಜ್ ಇತ್ತು ಅಂದರೆ ಅದು ನೆಗೆಟಿವ್. ಇಮೇಜ್ ಡಿಸ್ಟೆನ್ಸ್ ಕೂಡ ನೆಗೆಟಿವ್ ಆಗುತ್ತೆ. ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಸೈಜ್ ಏನಿರುತ್ತೆ? ಸೇಮ್ ಇರುತ್ತೆ. ಯಾವ ಸೈಡಲ್ಲಿ ಆಗುತ್ತೆ ಅಂದರೆ ನೆಗೆಟಿವ್ ಸೈಡಲ್ಲಿ ಆಗಿರುತ್ತೆ. ಗೊತ್ತಾಯ್ತಾ? ಕ್ಲಿಯರ್ ಆಯಿತಾ? ನೆಕ್ಸ್ಟ್, ಮಿನಿಮಮ್ ರಿಫ್ಲೆಕ್ಟೆಡ್ ರೇ ರಿಕ್ವೈರ್ಡ್ ಫಾರ್ ದ ಫಾರ್ಮೇಷನ್ ಆಫ್ ಇಮೇಜ್ ಈಸ್ ಡ್ಯಾಶ್. ಒಂದು ಇಮೇಜ್ ಫಾರ್ಮೇಷನ್ ಆಗಬೇಕು ಅಂದರೆ ಎಷ್ಟು ರಿಫ್ಲೆಕ್ಟೆಡ್ ರೇ ಇರಬೇಕು ಅಂತ ಕೇಳಿದ್ದಾರೆ. ಮಿನಿಮಮ್ ಎಷ್ಟಿರಬೇಕು? 2 ಇರಬೇಕು. ಒಂದು ಇನ್ಸಿಡೆಂಟ್ ರೇ ಇರಬೇಕು, ಇನ್ನೊಂದು ರಿಫ್ಲೆಕ್ಟೆಡ್ ರೇ ಇರಬೇಕು.
ಹಾಗಿದ್ದಾಗ ಮಾತ್ರ ಒಂದು ಇಮೇಜು ಫಾರ್ಮ್ ಆಗಿರುತ್ತೆ. ಓಕೆನಾ. ಇನ್ಸಿಡೆಂಟ್ ರೇ ಇರಬೇಕು, ಇಲ್ಲ ರಿಫ್ಲೆಕ್ಟೆಡ್ ಎರಡೂ ಇದ್ದಾಗ ಮಾತ್ರ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಎರಡೂ ಇಲ್ಲ ಅಂತಂದಾಗ ಇಮೇಜ್ ಫಾರ್ಮೇಷನ್ ಆಗಲ್ಲ. ಅದಕ್ಕೆ ಸಿಂಪಲ್ ಎಕ್ಸಾಂಪಲು 0 ಡಿಗ್ರಿಯಲ್ಲಿ ನಾವು ಏನಂತಂದರೆ ಯಾವ ಥರ ಇಮೇಜ್ ಕೂಡ ಕಾಣೋದಿಲ್ಲ, ಯಾಕೆಂದರೆ ಪ್ಯಾರಲಲ್ ಆಗಿ ಇರುತ್ತೆ. ಹೀಗೆ ಇದ್ದಾಗ ನಮಗೆ ಇಮೇಜು ಕಾಣಿಸೋದಿಲ್ಲ. ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು, ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಾದರೂ ಇದ್ದರೂ ಪರವಾಗಿಲ್ಲ, ಇನ್ಫಿನಿಟಿ. ಓಕೆ. ನೆಕ್ಸ್ಟು ಫೋಕಲ್ ಲೆಂತ್ ಆಫ್ ದ ಪ್ಲೇನ್ ಮಿರರ್ ಈಸ್ ಇನ್ಫಿನಿಟಿ ಅನ್ನೋದ್ರ ಕಾನ್ಸೆಪ್ಟ್ ಮೇಲೆ ನೋಡ್ತಾ ಹೋಗೋಣ. ಕಾನ್ಸೆಪ್ಟು ಫೋಕಲ್ ಲೆಂತ್ ಆಫ್ ದ ಪ್ಲೇನ್ ಮಿರರ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಪ್ಲೇನ್ ಮಿರರ್ ನೆವರ್ ಫಾರ್ಮ್ಸ್ ಇನ್ವರ್ಟೆಡ್ ಇಮೇಜ್, ಇಟ್ ಆಲ್ವೇಸ್ ಫಾರ್ಮ್ಸ್ ರಿಯಲ್ ಇಮೇಜ್. ಪ್ಲೇನ್ ಮಿರರು ಯಾವತ್ತೂ ಇನ್ವರ್ಟೆಡ್ ಇಮೇಜ್ನ ಕೊಡೋದಿಲ್ಲ. ಪ್ಲೇನ್ ಮಿರರ್ ಅಂದರೆ ಏನು? ನಮ್ಮ ಕನ್ನಡಿ, ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಮುಖ ನಾವು ಉಲ್ಟಾ ಕಾಣ್ತೀವ, ಕಾಣಲ್ಲ. ಹಾಗೆ ಪ್ಲೇನ್ ಮಿರರು ಕೂಡ ಯಾವತ್ತೂ ಇನ್ವರ್ಟೆಡ್ ಇಮೇಜನ್ನು ಕೊಡೋದಿಲ್ಲ, ರಿಯಲ್ ಇಮೇಜನ್ನೇ ಕೊಡುತ್ತೆ. ನಾವು ಹೇಗಿರ್ತೀವೋ ಹಾಗೆ ಕೊಡುತ್ತೆ. ಓಕೆನಾ. ದ ಪಾಸಿಟಿವ್ ಸೈನ್ ಇನ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಫಿಕೇಷನ್ ಇಂಡಿಕೇಟ್ಸ್ ದಟ್ ಇಮೇಜ್ ಇಸ್ ಪಾಸಿಟಿವ್, ವರ್ಚುವಲ್ ಆರ್ ಎರೆಕ್ಟ್ ಅಂತ ಕೇಳ್ತಾರೆ. ಅಂದರೆ ಪಾಸಿಟಿವ್ ಸೈನ್ ಇತ್ತು ಅಂತಂದರೆ ಅದು ವರ್ಚುವಲು ಮತ್ತು ಎರೆಕ್ಟು ಅಂತ ಅಂದ್ಕೊಳ್ಬೇಕು. ದ ಸ್ಪೀಡ್ ಆಫ್ ಅ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ನಿಮಗೆ ಗೊತ್ತಿರುವಂಥದ್ದೇ. ನೋ ಮ್ಯಾಟರ್ ಹೌ ಫಾರ್ ಯು ಸ್ಟ್ಯಾಂಡ್ ಫ್ರಮ್ ಎ ಸ್ಪೆರಿಕಲ್ ಮಿರರ್ ಯುವರ್ ಇಮೇಜ್ ಅಪಿಯರ್ಸ್ ಎರೆಕ್ಟ್. ದ ಮಿರರ್ ಮೇ ಬಿ ಕಾನ್ವೆಕ್ಸ್. ಓಕೆನಾ. ನೀವು ಎಷ್ಟೇ ದೂರ ಇದ್ರೂ ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಇಮೇಜು ಎರೆಕ್ಟಾಗಿ ಬರುತ್ತೆ. ಎಲ್ಲಿ ಅಂತಂದರೆ ಕಾನ್ವೆಕ್ಸಲ್ಲಿ ಅಂತ. ಓಕೆ. ಅದು ಯಾವ ಸ್ಪೆರಿಕಲ್ ಮಿರರ್ ಆಗಿರುತ್ತೆ? ಕಾನ್ವೆಕ್ಸ್ ಮಿರರಲ್ಲಿ. ಇಫ್ ಆಲ್ ರೇಸ್ ಮೀಟ್ ಅಟ್ ಸೇಮ್ ಪಾಯಿಂಟ್ ಇನ್ ದ ಪ್ಲೇನ್, ಹೌ ಮೆನಿ ರೇಸ್ ಆರ್ ಸಫಿಷಿಯೆಂಟ್ ಟು ಫಾರ್ಮ್ ಆ್ಯನ್ ಇಮೇಜ್? ಇದು ಕೂಡ ನಾನು ಆವಾಗಲೇ ಹೇಳಿದ್ನಲ್ಲ ಅಷ್ಟೇ. ಒಂದು ಇಮೇಜ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಮಿನಿಮಮ್ ಎಷ್ಟು ರೇ ಬೇಕು? 2 ರೇ ಬೇಕೇ ಬೇಕು. ವಿಚ್ ಆಫ್ ದೀಸ್ ಟರ್ಮ್ಸ್ ಈಸ್ ನಾಟ್ ಪಾರ್ಟ್ ಆಫ್ ಸ್ಪೆರಿಕಲ್ ಮಿರರ್? ಇದು ಕೂಡ ತುಂಬ ಸರಿ ಕೇಳಿದ್ದಾರೆ. ಸೆಂಟರ್ ಆಫ್ ದ ಕರ್ವೇಚರ್ ಇರಬೇಕು, ರೇಡಿಯಸ್ ಆಫ್ ದ ಕರ್ವೇಚರ್ ಇರಬೇಕು, ಅಪರ್ಚರ್ ಇರಬೇಕು, ಇನ್ಸಿಡೆಂಟ್ ರೇ ಅಲ್ಲ. ಅಂದರೆ ಇಲ್ಲಿ ಏನದು ಸ್ಪೆರಿಕಲ್ ಮಿರರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದು ಬೇರೆದಕ್ಕಲ್ಲ. ಸ್ಪೆರಿಕಲ್ ಮಿರರಲ್ಲಿ ಏನು ಸ್ಪೆರಿಕಲ್ ಶೇಪಲ್ಲಿ ಇರುತ್ತಲ್ಲ ಆ ಒಂದು ಮಿರರ್ ಬಗ್ಗೆ ಈ ಕ್ವಶನ್ ಇರೋದು. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಕ್ವಶನ್, ಇಫ್ ಫೋಕಸ್ ಈಸ್ ಲೊಕೇಟೆಡ್ ಅಟ್ 10 ಸೆಂಟಿಮೀಟರ್ ಫ್ರಮ್ ದ ಪೋಲ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್ ಅಂತ ಕೇಳಿದ್ದಾರೆ. ಆರ್ ಇಸ್ ಈಕ್ವಲ್ ಟು 2f, ದಟ್ ಈಸ್ ಈಕ್ವಲ್ ಟು 2 × 10, ದಟ್ ಈಸ್ 20 ಸೆಂಟಿಮೀಟರ್. ಫೋಕಲ್ಲು ಡಬಲ್ ಆಗಿರುತ್ತೆ ಎಲ್ಲಿ? ಪೋಲ್ ಅನ್ನೋ ಒಂದು ಜಾಗದಲ್ಲಿ. ಸೊ ಎಫ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು 2f. ಆರ್ ಇಸ್ ಈಕ್ವಲ್ ಟು 2f. ಎಫ್ ಅನ್ನೋದು ಏನಾಗುತ್ತೆ ನಮಗೆ? ಫೋಕಸ್. ಸ್ವಲ್ಪ ರಿಫ್ರ್ಯಾಕ್ಷನ್ ಬಗ್ಗೆ ಇಂಪಾರ್ಟೆಂಟು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಚೇಂಜ್ ಇನ್ ಡೈರೆಕ್ಷನ್ ಆಫ್ ಎ ವೇವ್ ಕಾಸ್ಡ್ ಬೈ ಎ ಚೇಂಜ್ ಇನ್ ಸ್ಪೀಡ್ ಹ್ಯಾಸ್ ದ ವೇವ್ ಪಾಸಸ್ ಫ್ರಮ್ ಒನ್ ಮೀಡಿಯಮ್ ಟು ದ ಅನದರ್. ಇಲ್ಲಿ ಏನು ಇದೆ? ರಿಫ್ರ್ಯಾಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎರಡು ಮೀಡಿಯಮ್ ಇರುತ್ತೆ. ಓಕೆನಾ. ಎರಡು ಮೀಡಿಯಮ್ಮು ಏನಿರುತ್ತೆ? ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುತ್ತೆ. ಓಕೆನಾ. ಡಿಫ್ರೆನ್ಸ್ ಇರುತ್ತೆ ಇನ್ ಕಾನ್ಸಂಟ್ರೇಷನ್. ಇಲ್ಲಿ ಏರ್ ಇದ್ದರೆ ಇಲ್ಲಿ ವಾಟರು, ಅಥವಾ ಇಲ್ಲಿ ವಾಟರ್ ಇದ್ದರೆ ಇಲ್ಲಿ ಏರ್ ಇದ್ದರೆ ಇಲ್ಲಿ ವಾಟರ್, ಆ ಥರ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರುತ್ತೆ, ಒಂದೇ ಇರೋದಿಲ್ಲ. ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆ್ಯಂಗಲ್ ಆಫ್ ರಿಫ್ರಾಕ್ಷನಲ್ಲಿ ಏನಂದರೆ ಟುವರ್ಡ್ಸ್ ದ ನಾರ್ಮಲ್. ಇದಕ್ಕೆ ನಾರ್ಮಲ್ ಅಂತ ಕರೀತಾರೆ, ಟುವರ್ಡ್ಸ್ ದ ನಾರ್ಮಲ್ ಅಂತ ಆಗುತ್ತೆ. ವೆನ್ ಲೈಟ್ ಗೋಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ನೋಡಿ, ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮಿಗೆ ಹೋದರೆ ಅಲ್ಲಿ ಏನಾಗುತ್ತೆ? ಆರ್ ಅನ್ನೋದು ನಾರ್ಮಲ್ ಹತ್ರ ಬರುತ್ತೆ. ಇದು ರಿಫ್ಲೆಕ್ಟೆಡ್ ರೇ ಅಲ್ವಾ, ಇದು ನಾರ್ಮಲ್ ಹತ್ತಿರ ಇರುತ್ತೆ, ದೂರ ಹೋಗಲ್ಲ. ಆದರೆ ಉಲ್ಟಾ ಆತಂದರೆ ಮತ್ತೆ ದೂರ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ. ವೆನ್ ಲೈಟ್ ಗೋಸ್ ಫ್ರಮ್ ಡೆನ್ಸರ್ ಟು ದ ರೇರರ್ ಮೀಡಿಯಮ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಇವಾಗ ಏನಾಗುತ್ತೆ ಅಂದರೆ ಮೇಲಿಂದ ಬಂದಿದೆ, ಇಲ್ಲಿಂದ ಹೋಗುತ್ತೆ. ಇಲ್ಲಿ ಏನು ಅಂತಂದರೆ ವೆನ್ ಲೈಟ್ ಗೋಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ಸ್ನೆಲ್ಸ್ ಲಾ, ಅವೇ ಫ್ರಮ್ ದ ನಾರ್ಮಲ್ಗಿಂತ ಜಾಸ್ತಿ ದೂರ ಹೋಗುತ್ತೆ. ದೂರ ಇರುತ್ತೆ. ಓಕೆ, ಫಾರ್ ಅವೇ ಇರುತ್ತೆ. ಅದು ಯಾವ ಒಂದು ತತ್ವನ ಇಂಡಿಕೇಟ್ ಮಾಡುತ್ತೆ ಅಂದರೆ ಸ್ನೆಲ್ಸ್ ಲಾ. ಓಕೆನಾ. ಇದು ಅವೇ ಫ್ರಮ್ ದ ನಾರ್ಮಲ್. ಇಲ್ಲಿ ಟುವರ್ಡ್ಸ್ ದ ನಾರ್ಮಲ್ ಆದರೆ ಇಲ್ಲಿ ಅವೇ ಫ್ರಮ್ ದ ನಾರ್ಮಲ್. ನೆಕ್ಸ್ಟ್, ಲಾ ಆಫ್ ರಿಫ್ರಾಕ್ಷನ್. ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ರಾಕ್ಟೆಡ್ ರೇ ಲೈ ಇನ್ ದ ಸೇಮ್ ಪ್ಲೇನ್.
ಯಾವುದ್ಯಾವುದು ಅಂತಂದರೆ ಒಂದು ಇನ್ಸಿಡೆಂಟ್ ರೇ, ನಾರ್ಮಲ್ಲು ಮತ್ತು ರಿಫ್ರ್ಯಾಕ್ಟೆಡ್ ರೇ ಎಲ್ಲಿರುತ್ತೆ? ಸೇಮ್ ಪ್ಲೇನಲ್ಲೇ ಇರುತ್ತೆ. ಯಾವುದು? ರಿಫ್ರ್ಯಾಕ್ಷನಲ್ಲಿ. The ratio of sine of angle of incidence and sine of angle of refraction is constant for given pair of media. Okay, sine I divided by sine r is equals to constant, that is equals to v1 by v2. ಇಲ್ಲಿ refractive index of water is 1.33. The speed of a light is in water will be nu is equal to c by v. V is equal to c by n, that is equal to 3 into 10 to the power of 8 divided by refractive index 1.33, that is equal to 2.26 into 10 to the power of 8. Relationship between the absolute refractive index of water and with respect to the refractive index of the glass. ಇದನ್ನು ಮಾಡಿದರೆ ಫಾರ್ಮುಲಾ ಏನು ಬರುತ್ತೆ ಅಂತಂದರೆ n is equal to 1 2 is equal to n1 by n2, that is equal to v2 by v1. ಇಲ್ಲಿ ನೋಡಿ ಹಿಂಟ್ ಏನು ಗೊತ್ತಾ? n ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ ಅಲ್ಲ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವೆಲಾಸಿಟಿ ಆಫ್ ದ ಲೈಟ್. ಇದನ್ನು ನೆನ್ಪಿಟ್ಕೊಂಬಿಡಿ. ಇಲ್ಲಿ 2 ಇದ್ದರೆ ಇಲ್ಲೂ 2 ಇರುತ್ತೆ, ಇಲ್ಲಿ 1 ಇದ್ದರೆ ಇಲ್ಲಿ 1 ಇರುತ್ತೆ, ಕೆಳಗಡೆ 1 ಇರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋವಂಥದ್ದು ಬೇಡ. ಓಕೆ.